ಓಕೆ 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 ಟೆನ್ಷನ್ ಮಾಡ್ಕೋಬೇಡಿ, ನಾನು ಇದೀನಲ್ಲ ಏನೋ ಒಂದು ಮಾಡ್ತೀನಿ. ಈಗ ನಿಮ್ಮಪ್ಪನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಸ್ಟಡಿ ಮಾಡಿ ಫುಲ್ ರಿಸರ್ಚ್ ಮಾಡ್ಕೊಂಡು ಬರ್ತೀನಿ. ಹಲೋ, ನೀವು ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಒನ್ ಟೈಮ್ ಸೀರಿಯಸ್ ಆಗಿರ್ತೀರಾ, ಒನ್ ಟೈಮ್ ನಗಾಡ್ತೀರಾ. ಹೌದು, ಇವಾಗ ಯಾಕೆ ನಗಾಡ್ತಾ ಇದ್ದೀರಾ? ರಿಸರ್ಚ್ ಮಾಡ್ಕೊಂಡು ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಇಂಥ ಸೀರಿಯಸ್ ಸಿಚುವೇಶನಲ್ಲೂ ನಿಮ್ಗೆ ಜೋಕಾ? ನಾನೊಂಥರ ಜೋಕರ್ ಇದ್ದಂಗೆ ಅಲ್ಲ? ಏನು ಮಾಡೋದು, ಬಾಯ್ಸ್ ಎಲ್ಲ ಒಂಥರ ಜೋಕರ್ಗಳಿದ್ದಂಗೆ. ನಿಮ್ಮಂತ ಒಳ್ಳೆ ಹುಡುಗಿ ಸಿಗ್ತಾರೆ ಅಂದ್ರೆ ನಾವು ಜೋಕರ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಇದಕ್ಕೆಲ್ಲ ಏನೂ ಕಮ್ಮಿ ಇಲ್ಲ, ಚೆನ್ನಾಗಿ ಮರ ಹತ್ತಿಸ್ತೀರಾ ಅಲ್ವಾ? ಅಲ್ಲ, ನೀವು ಮರ ಹತ್ತೀನಿ ಅಂದ್ರೆ ನಾವು ಹತ್ತಿಸ್ತಾನೆ ಇರ್ತೀವಿ. ಓ ಹೌದಾ? ಮರ ಎಲ್ಲ ಹತ್ತಿಸ್ತೀರಾ? ಎಷ್ಟು ಚೆನ್ನಾಗಿ ಹತ್ತಿಸಿದೀರಾ? ಅದನ್ನೆಲ್ಲ ಹೇಳಕ್ಕಾಗಲ್ಲಪ್ಪ. ಹೇಳಕ್ಕಾಗಲ್ಲ? ಸರಿ ಬಿಡಿ, ಹೇಳ್ಬಿಡಿ. ಅರೆ, ಇಷ್ಟಕ್ಕೆ ಕೋಪನಾ? ಹೇಳ್ತೀನಿ. ಓಕೆ, ಅಶು ಹೇಳು. ಅಣ್ಣ, ನೀನ್ ಹೇಳಿದ ಜಾಗಕ್ಕೆ ಬಂದೆ. ಪಾರ್ಥ ಮತ್ತೆ ಅಪೇಕ್ಷಾ ಇಲ್ಲೇ ಇದ್ದಾರೆ. ವೆರಿ ಗುಡ್. ಹೇಳು ಅಶು, ಲೇಟ್ ಮಾಡ್ಬೇಡ, ಇಮ್ಮಿಡಿಯೇಟ್ ಆಗಿ ಅವಳ ಅಪ್ಪನ ಹತ್ರ ಹೋಗು. ನೋಡಿ ಇವರಿಬ್ರು ಎಂತ ಕೆಲಸ ಮಾಡ್ತಿದ್ದಾರೆ, ಎಂತ ಜಾಗದಲ್ಲಿದ್ದಾರೆ, ಅವ್ರು ಇರೋ ಜಾಗ ನನಗೆ ಗೊತ್ತು, ಆದಷ್ಟು ಬೇಗ ಹೋಗಿ ನೋಡಿ ಅಂತ ನೀನು ಅವರಪ್ಪನ ಕಳಿಸು. ಹಾಗೆ ಅವರಪ್ಪನಿಗೆ ಒಂದು ಚಿಕ್ಕ ಕಾಷನ್ ಕೊಡು, ದಯವಿಟ್ಟು ನಿಮ್ಮ ಹಾರ್ಟನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂಕಲ್. ಇದನ್ನೆಲ್ಲ ನೋಡಿ ನಿಮ್ಮ ಹಾರ್ಟ್ ಹೊಡೆದೋಗ್ಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಅವರಪ್ಪಂಗೆ ಈ ವಿಷಯ ತಿಳಿತಾ ಇದ್ದಾಗೆ, ಅಯ್ಯೋ ಕೆಡ್ತಲ್ಲಪ್ಪ ಕೆಲಸ, ಎಂತ ಕೆಲಸ ಆಗೋಯ್ತು ಅಂತ ಓಡೋಡಿ ಬಂದು ಅವರಿಬ್ಬರನ್ನ ಕಣ್ಣಾರ ನೋಡ್ತಾರೆ. ಅಲ್ಲಿಗೆ ಕೇಲ್ ಕಥಮ್ ನಾಟಕ ಬಂತು. ಪಾಪ ಪಾರ್ಥ ಫುಲ್ ಬೇಜಾರಲ್ಲಿ ಬೇರೆ ದಾರಿ ಕಾಣಿಸ್ತೆ ಬ್ಯಾಕ್ ಟು ಪೆವ್ಲಿನ್ ಅನ್ನೋ ತರ ವಾಪಸ್ ಮನೆಗೆ ಬರ್ತಾರೆ. ನೋಡು, ಒಳ್ಳೆ ಕೆಲಸನ ಜಾಸ್ತಿ ತಡ ಮಾಡಬಾರ್ದು, ಓಡು, ಆದಷ್ಟು ಬೇಗ ಓಡು. ಸರಿ ಅಣ್ಣ. ಇಷ್ಟೇ. ನನಗೂ ಸಣ್ಣ ಡೌಟು, ಅದು ಹುಳದ ಥರ ತಲೆನ ಕೊರಿತಾನೇ ಇದೆ. ಏನನ್ನೋದು? ಅಶ್ವಿನಿಗೆ ಪಾರ್ಥ ಮತ್ತು ಅಪೇಕ್ಷನ ಲವ್ವಿ ಡವ್ವಿ ಅಂದರೆ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಗೊತ್ತಾಗ್ಬಿಟ್ಟಿದೆಯಲ್ಲ, ಅದ್ರಲ್ಲಿ ಬಂದು ಸಿಟ್ಟಲ್ಲಿ ನಮ್ಮ ಹತ್ರ ಹೇಳಿದ್ಲಲ್ಲ, ಅದೇ ಥರ ಇನ್ಯಾರ ಹತ್ರನಾದರೂ ಹೇಳಿರ್ಬೋದಾ ಅಂತ. ಈ ಮನುಷ್ಯನಿಗೆ ಕೆಲವು ವಿಷಯ ಗೊತ್ತಾದರೆ ಎಲ್ಲರ ಹತ್ರನೂ ಹೇಳಬೇಕು ಅನ್ನೋ ತುಡ್ತ ಸಹಜ ಸ್ವಭಾವ ಅಲ್ವಾ? ಅದಕ್ಕೆ ನನಗೆ ಡೌಟ್ ಬಂದಿರುತ್ತೆ. ಇಲ್ಲಣ್ಣ, ನಾನು ಅವಳ ಹತ್ರ ಸ್ಟ್ರಾಂಗಾಗಿ ಹೇಳಿದ್ದೀನಲ್ಲ, ಎಲ್ಲೂ ಬಾಯಿ ಬಿಡಬೇಡ ಅಂತ. ಹಾಗಾಗಿ ಅವಳೆಲ್ಲೂ ಬಾಯಿ ಬಿಡಲ್ಲ. ಹಾಗಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಅವಳೆಲ್ಲಾದರೂ ಹೇಳಿಬಿಟ್ರೆ, ಅದರಲ್ಲೂ ಗೌತಮ್ ಹತ್ರ ಹೇಳಿದ್ರೆ ಸಿಸ್ಟೇ, ಅವನಿಗೇನಾದರೂ ಗೊತ್ತಾಗ್ಬಿಟ್ರೆ ಕಟ್ ಮಾಡಿದ್ರೆ ಮದುವೆನಲ್ವ ಸಿಸ್ಟರ್? ಏನಣ್ಣ, ಏನೇನೋ ಹೇಳ್ತೀಯಲ್ಲ, ಅಂಥದ್ದೇನೂ ಆಗಲ್ಲ, ಸುಮ್ಮನೆ ಇರು. ಸುಮ್ಮನೆ ಇಲಿನ ಹುಲಿ ಮಾಡೋ ಕೆಲಸ ಮಾಡ್ತಾ ಇದೆಯಾ? ಅಶ್ವಿನಿ ಮೇಲೆ ನನಗೆ ನಂಬಿಕೆ ಇದೆ. ನಾನು ಹೇಳಿದ್ಮೇಲೆ ಮುಗೀತು, ಅವಳು ಎಲ್ಲೂ ಈ ವಿಷಯ ಹೇಳಲ್ಲ. ಹಾಗಾದ್ರೆ ನಿನಗೆ ಇಷ್ಟೊಂದು ಧೈರ್ಯ ಇದೆ ಅಂದರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸಿಸ್ಟರ್. ಈ ವಿಷಯನ ಮುಂದೆ ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅಂತ ನೋಡ್ತಾ ಇದ್ದೆ. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಕ್ಕೆ ಬಿಡಲ್ಲ. ಇದು ನನಗೆ ಸಿಕ್ಕಿರೋ ಟ್ರಂಪ್ ಕಾರ್ಡ್. ಇದನ್ನಿಟ್ಕೊಂಡು ಎಲ್ಲ ನನ್ನ ಕಂಟ್ರೋಲ್ಗೆ ಹೇಗೆ ತಗೊಂಡು ಬರಬೇಕು ಅಂತ ನನಗೆ ಗೊತ್ತು. ನಾನು ಅದನ್ನು ಮಾಡೇ ಮಾಡ್ತೀನಿ. ಮಾಡು ಸಿಸ್ಟರ್, ಮಾಡು. ಏನು ಮಾಡ್ತೀಯೋ ಮಾಡು. ನಾನು ಫಸ್ಟ್ ಡೇ ಫಸ್ಟ್ ಶೋನ ಬಾಲ್ಕನಿಲಿ ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನೋಡ್ತೀನಿ. ನನ್ನ ಫುಲ್ ಸಪೋರ್ಟ್ ನಿನಗೆ ಸಿಸ್ಟರ್. ಅದಕ್ಕೆ ತಂಗಿ ಏನು ಗೊತ್ತಾ, ಈ ಶುರುವಲ್ಲಿ ಈ ಟೆನ್ಷನ್ನು, ಪ್ರಾಬ್ಲಮ್ಸು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲದೂ ಒಂಥರ ಸ್ಮೂತ್ ಆಗಿಬಿಡುತ್ತೆ. ಜಸ್ಟ್ ಲೈಕ್ ಸಮುದ್ರ ನೋಡಿ. ಈ ಸಮುದ್ರ ಅಲೆಗಳು ನೀವು ಶೋರಿಂದ ನಿಂತ್ಕೊಂಡು ನೋಡಿದಾಗ ಒಂಥರ ವಾಯ್ಲೆಂಟಾಗಿ ಕಾಣಿಸ್ತಾ ಇರುತ್ತೆ, ನಮ್ಮನ್ನ ಭಯ ಬೀಳಿಸ್ತಾ ಇರುತ್ತೆ. ಬಟ್ ಸ್ವಿಮ್ ಮಾಡಿಕೊಂಡು ಸಮುದ್ರ ಮಧ್ಯೆ ಹೋದಾಗ
ಎಲ್ಲದು ಒಂಥರ ಕಾಮ್ ಆಗಿರುತ್ತೆ. ಇವನ್ ಲೈಫಲ್ಲೂ ಹಂಗೆ ಕಣ್ರಿ, ಫಸ್ಟಿಗೆ ಎಲ್ಲದು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲದು ಒಂಥರ ಸ್ಮೂತ್ ಆಗಿಬಿಡುತ್ತೆ. ಬಟ್ ನೀವು ಟೆನ್ಷನ್ ಮಾಡ್ಕೊಬಿಡಿ ಅಷ್ಟೇ. ಹಾಗೆ ತಂದೆ ಆದವನು ಹುಟ್ಟೋ ಮಗಳಿಗೆ ಅವಳು ಹುಟ್ಟಿದಾಗಿಂದ ಅವಳು ಬೆಳೆದು ದೊಡ್ಡವಳಾಗಿ ಇನ್ನೊಂದು ಮನೆ ಸೇರೋವರೆಗೂ ತನ್ನ ಸರ್ವಸ್ವನ ದಾರೆ ಎರೆದಿರ್ತಾನೆ. ಯಾಕೆ ಗೊತ್ತಾ? ತನ್ನ ಮಗಳು ಬೇರೆಯವರ ಮನೆ ಬೆಳಕಾಗೋದ್ರ ಜೊತೆಗೆ ಅಪ್ಪ ಅಮ್ಮನ ಮರ್ಯಾದೆ ಕಾಪಾಡ್ತಾಳೆ, ಅದನ್ನು ಉಳಿಸ್ತಾಳೆ ಅನ್ನೋ ನಂಬಿಕೆ ಮೇಲೆ. ನೀನು ಮದುವೆಗೆ ಮುಂಚೆನೆ ನಂಬಿಕೆನ ಕೊಂದು ಬಿಟ್ಟಿಯಲ್ಲೇ. ನನ್ನ ಮಗಳು ಇಷ್ಟು ಸ್ವಾರ್ಥಿ ಆಗ್ತಾಳೆ ಅಂತ ನಾನು ಎಣಿಸಿರ್ಲಿ. ನೀನ್ ಚಿಕ್ಕವಳಾಗಿದ್ದಾಗಿಂದ ಹಿಡಿದು ನಿನಗೆ ಯಾವ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ವಲ್ಲ, ಆ ದಿವಸದಿಂದ ಹಿಡಿದು ನೀನು ಯಾವ ಸ್ಕೂಲ್ಗೆ ಹೋಗ್ಬೇಕು, ಎಲ್ಲಿ ಕೋಚಿಂಗ್ ಹೋಗ್ಬೇಕು, ಯಾವ ಬುಕ್ಕು, ಯಾವ ಬಟ್ಟೆ, ಏನು ಇಷ್ಟ ಏನು ಕಷ್ಟ ಅಂತೆಲ್ಲ ನಿರ್ಧಾರ ಮಾಡಿರೋ ನಾವು. ನಿನ್ನಪ್ಪ ನಿನ್ನಮ್ಮ ನಿನ್ನ ಕೈ ಯಾರು ಹಿಡಿಬೇಕು ಅಂತ ನಿರ್ಧಾರ ಮಾಡೋ ಹಕ್ಕಿಲ್ವ ನಮಗೆ? ಆ ಹಕ್ಕನ್ನೇ ಕಿತ್ಕೊಂಡ್ಬಿಟ್ಟಿದ್ದೆ. ಮನುಷ್ಯ ಆದವನು ಇಷ್ಟು ಸ್ವಾರ್ಥಿ ಆಗ್ಬಾರ್ದು. ಪರಮ ಸ್ವಾರ್ಥಿಗಳು ನೀವು. ನಮ್ಮ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟು